ನಮಸ್ಕಾರ ವೀಕ್ಷಕರೇ, ನಮ್ಮ ಸ್ವರ್ಣ ಟಿವಿ ಅರ್ಪಿಸುವ ಸ್ವರ್ಣಪಾಕ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಪ್ರಿಯ ವೀಕ್ಷಕರೇ, ಮೈಸೂರಿಗೆ ಬಂದಿದ್ದೀವಿ. ಸಾಂಸ್ಕೃತಿಕ ನಗರಿ. ವಿಮಲಾ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಬೇಕಾದಷ್ಟು ಇಂಗ್ರೀಡಿಯೆಂಟ್ಸ್ ಇದೆ. ನನಗೆ ಇದು ನೋಡ್ತಾ ಇದ್ರೆ ಭಯ ಆಗ್ತಾ ಇದೆ, ಏನ್ ಮಾಡ್ತಾರಪ್ಪ ಅಂತ. ಸೊ ಅವ್ರನ್ನೇ ಕೇಳೋಣ. ವಿಮಲಾ ಕುಮಾರ್ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಮೊದಲು. ವಿಮಲಾ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನೀವು ಮೂಲತಃ ಮೈಸೂರವರ? ಕೊಯಮತ್ತೂರ್. ನಂಗೆ ಗೊತ್ತಾಯ್ತು ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಮತ್ತೆ ನಿಮ್ಮ ಫೇಸ್ ಕಟ್ ಎಲ್ಲ ನೋಡಿದ್ಮೇಲೆ ನನಗೆ ಗೊತ್ತಾಯ್ತು ನೀವು ಮೈಸೂರಿಯನ್ ಅಲ್ಲ ಅಂತ. ಕನ್ನಡಕ್ಕೆ ಬರುತ್ತಾ? ಚೆನ್ನಾಗಿ. ಎಷ್ಟು ವರ್ಷ ಆಯ್ತು ಮೈಸೂರಿಗೆ ಬಂದು? 33 ವರ್ಷ. 33 ವರ್ಷ ಆಯ್ತಾ? ಆಗ ನೀವು ಮೈಸೂರವರೇ? ಹೌದು. ಓಕೆ ಮೇಡಮ್, ಇವತ್ತು ನೀವು ಮೈಸೂರು ಅಡುಗೆನೆ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಕೊಯಮತ್ತೂರಿನ ಪಾರಂಪರಿಕ ಅಡುಗೆನ ಮಾಡ್ತಾ ಇದ್ದೀರಾ? ನಮ್ಮ ವೀಕ್ಷಕರಿಗೆಲ್ಲ ಅಜ್ಜಿ ಕಾಲದ್ದು ತುಂಬಾ ವಿಶೇಷವಾಗಿರುತ್ತೆ. ಅಲ್ಲಿ ಬಡವರ ಬಿರಿಯಾನಿನೂ ಅಂತಾರೆ. ಬಡವರ ಬಿರಿಯಾನಿ. ಇದನ್ನ ಹೆಸರು ಅರಿಸಿ ಬರ್ಪು ಸಾದಂ. ತಮಿಳಲ್ಲಿ ಸಾದಂ ಅಂದ್ರೆ ಅನ್ನ. ಅರಿಸಿ ಬರ್ಪು ಅಂದ್ರೆ ಅಕ್ಕಿ ಬೇಳೆ. ಅರಸಿಂ ಬರ್ಪು ಸಾದಂ ಅಂದ್ರೆ ಅಕ್ಕಿ ಬೇಳೆ ಅನ್ನ. ಬೇಕಾದಷ್ಟು ಇಂಗ್ರೀಡಿಯೆಂಟ್ಸ್ ಇದೆ ಮೇಡಮ್. ಒಂದೊಂದಾಗಿ ಪರಿಚಯ ಮಾಡ್ಕೊಟ್ಬಿಡಿ, ಏನೇನ್ ಬೇಕು ಅಂತ. ಅದಕ್ಕೆ ಮೊದಲು ಬೇಕಾಗಿರೋದು ಅಕ್ಕಿ ಬೇಳೆ, ಅಕ್ಕಿ ಮತ್ತೆ ತೊಗರಿ ಬೇಳೆ. ಎಷ್ಟು ಪ್ರಮಾಣ ಮೇಡಮ್? ರೇಷಿಯೋ ಎಷ್ಟಿದೆ? ಇದು ಅರ್ಧ ಕೆಜಿಗೆ 100 ಗ್ರಾಮ್ ತೊಗರಿ ಬೇಳೆ. ಇದು ತೊಳೆದು ನೆನೆಯಾಕಿ ಇಟ್ಕೊಂಡಿದ್ದೀನಿ. ಓಕೆ. ತುಪ್ಪ, ಸಾಸಿವೆ, ಜೀರಿಗೆ, ಮೆಣಸು, ಸ್ವಲ್ಪ ಒಗ್ಗರಣೆಗೆ ಸೋಂಪು, ಬೆಳ್ಳುಳ್ಳಿ, ಟೊಮೆಟೊ, ಅವರೆಕಾಳು, ಆನಿಯನ್, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಒಣಮೆಣಸಿನಕಾಯಿ, ತೆಂಗಿನಕಾಯಿನ ಸಣ್ಣಕ್ಕೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿರುತ್ತೆ. ಸಾಂಬಾರ್ ಪುಡಿ, ಅರಿಶಿನ ಪುಡಿ, ಉಪ್ಪು, ಎಣ್ಣೆ. ಈ ಕಡೆ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಬಿಸಿಬೇಳೆ ಬಾತ್ ಮಾಡ್ತೇವೆ. ಇದು ಬಾತ್ ತರ ಸ್ವಲ್ಪ ಹುಡಿಯಾಗಿರುತ್ತೆ. ಬಿಸಿಬೇಳೆ ಬಾತ್ ಸ್ವಲ್ಪ ನೀರಾಗಿರುತ್ತೆ. ಇದು ಬೇರೆ ಡಿಫ್ರೆಂಟ್ ಆಗಿರುತ್ತೆ. ಬೇಗ ಇದಕ್ಕೆ ರುಬ್ಬದೇನಿಲ್ಲ. ಬಿಸಿಬೇಳೆ ಬಾತ್ ಪೌಡ್ರು ಆತರನು ಇಲ್ಲ, ಸಾಂಬಾರ್ ಪುಡಿ. ಓಕೆ. ಇದು ಕುಕ್ಕರ್ ಇಟ್ಕೊಂಡಿದ್ರೆ ಕುಕ್ಕರ್ ಅಲ್ಲೇ ಡೈರೆಕ್ಟ್ ಮಾಡ್ಬಿಡ್ಬೋದು. ಓ, ಹಾಗಾದ್ರೆ ಎಷ್ಟೇ ಇಂಗ್ರೀಡಿಯೆಂಟ್ಸ್ ಇದ್ರು ಕ್ವಿಕ್ ಆಗುತ್ತೆ. ಹೌದು. ಓಕೆ. ತರಕಾರಿ ಬರೀ ಈರುಳ್ಳಿ ಮತ್ತೆ ಟೊಮೆಟೊ ಇಟ್ಕೊಂಡಿದ್ರಲ್ಲ, ಬೇಕಾದ್ರೆ ಬೇರೆ ತರಕಾರಿ ಬೇಕು ಅಂದ್ರೆ ಹಾಕೋಬಹುದು. ಇದು ನ್ಯಾಚುರಲ್, ಅದೇ ಫ್ಲೇವರ್ ಬರ್ಲಿ ಅಂತ ನಾನು ಅಷ್ಟನ್ನೇ ಮಾಡ್ತೀನಿ. ಅವರೆಕಾಳು ಎಕ್ಸ್ಟ್ರಾ. ಓಕೆ ಮೇಡಮ್, ಹಾಗಾದ್ರೆ ರೆಡಿ ಮಾಡೋಣ. ಖಂಡಿತವಾಗಿ. ಕುಕ್ಕರ್ಗೆ ಮಾಡೋದ್ರಿಂದ ಕುಕ್ಕರ್ಗೆ ನೀವು ಎಣ್ಣೆ ಹಾಕ್ತಾ ಇದ್ದೀರಾ? 4 ರಿಂದ 5 ಸ್ಪೂನ್ ಎಣ್ಣೆ. ಓಕೆ. ಹಾಕೊಂಡಿದ್ದೀನಿ. ಸ್ವಲ್ಪ ಕಾಯಿಲಿ. ಎಣ್ಣೆ ಜೊತೆಗೆ ತುಪ್ಪ ಹಾಕ್ಬೇಕು. 2 ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ಕಾಯಿಲಿ, ನೀರಿದೆ. ಆಯ್ತು. ಈಗ ಎಣ್ಣೆ ಮತ್ತೆ ಕಾದಿದೆ ಚೆನ್ನಾಗಿ. 1 ಸ್ಪೂನು ಸಾಸಿವೆ ಹಾಕಿದ್ದೀನಿ. ಓಕೆ. 1 ಸ್ಪೂನ್ ಸೋಂಪು, ಇದು ವಾಸನೆ ಗಮ್ಮನ್ನತ್ತೆ. ಸೋಂಪು. ಓಕೆ. ಜೀರಿಗೆ 1 ಸ್ಪೂನು. ಮೆಣಸು ಒಗ್ಗರಣೆಗೆ ಇದೆರಡು ಅಷ್ಟೇ. ಓಕೆ. ಕರಿಬೇವು ಸೊಪ್ಪು. ಈರುಳ್ಳಿ ಎಷ್ಟು ತಗೊಂಡಿದ್ದೀರಾ ಮೇಡಮ್? ಇದು ದೊಡ್ಡದು 2 ತಗೊಂಡಿದ್ದೀನಿ. 2 ಈರುಳ್ಳಿ ಎಷ್ಟು ತಗೊಂಡಿದ್ದೀರಾ ಮೇಡಮ್? ಇದು ದೊಡ್ಡದು 2 ತಗೊಂಡಿದ್ದೀನಿ. 2. ಇದಕ್ಕೆ ನಮ್ ಕಡೆ ಸಾಂಬಾರ್ ಈರುಳ್ಳಿ ಬರುತ್ತಲ್ಲ, ಅದು ಚೆನ್ನಾಗಿರುತ್ತೆ ಅನ್ಸುತ್ತಲ್ವಾ? ಸ್ವಲ್ಪ ಉಪ್ಪು ಹಾಕ್ತೀನಿ. ಬೇಗ ಫ್ರೈ ಆಗುತ್ತೆ. ಉಪ್ಪು ಹಾಕೋದ್ರಿಂದ. ಹೌದು. ಸ್ವಲ್ಪ ಅರಿಶಿನ ಪುಡಿ. ಒಂದೆರಡು ಒಣಮೆಣಸಿನಕಾಯಿನೂ ಹಾಕ್ಬೇಕು. ಒಂದೆರಡು. ಜಾಸ್ತಿ ಇಲ್ಲ, ಒಂದೆರಡು. ಓಕೆ. ಸ್ವಲ್ಪ ಚೆನ್ನಾಗಿ ಉರಿಲಿ. ಚೆನ್ನಾಗಿ ಫ್ರೈ ಆಯಿತು. ಈಗ ಟೊಮೆಟೊ 2 ಕಟ್ ಮಾಡಿ ಇಟ್ಟಿದ್ದೀನಿ. ಸಣ್ಣಕ್ಕೆ ಹೆಚ್ಕೊಂಡಿರೋ ಟೊಮೆಟೊ 2 ಟೊಮೆಟೊ. ಈರುಳ್ಳಿ, ಒಣಮೆಣಸಿನಕಾಯಿ, ಟೊಮೆಟೊ ಹಾಕಿದ್ರಿ? ಹಾಕಿದ್ದೀನಿ. ಒಗ್ಗರಣೆಗೆ ಜೀರಿಗೆ, ಮೆಣಸು, ಸೋಂಪು ಹಾಕಿ. ಸೋಂಪು ಇದು ವಾಸನೆ. ತಮಿಳ್ನಾಡು ಅಡಿಗೆಯಲ್ಲಿ ಸಾಮಾನ್ಯ ಸೋಂಪು ಮಿಕ್ಸ್ ಮಾಡ್ತಾರೆ. ಸ್ವಲ್ಪ ವಾಸನೆ ಚೆನ್ನಾಗಿ ಬರುತ್ತೆ, ಫ್ಲೇವರ್ ಕೊಡುತ್ತೆ. ಇದಕ್ಕೆ ತೆಂಗಿನಕಾಯಿ,
ಕಟ್ ಮಾಡಿರೋದು. ಅವರೆಕಾಳು, ಬಟಾಣಿನೂ ಹಾಕೋಬಹುದು. ಬಟಾಣಿ ಸೀಸನ್ ಅಲ್ಲಿ ಏನ್ ಸಿಗತ್ತೆ ಏನ್ ಬೇಕಾದ್ರೂ ಹಾಕೋಬಹುದು. ಕ್ಯಾರೆಟ್ ಎಲ್ಲ ಅದು ಸ್ವಲ್ಪ ಟೇಸ್ಟ್ ನಮ್ಮೂರು ಬಿಸಿಬೇಳೆ ಬಾತ್ ತರ ಬಂದ್ಬಿಡುತ್ತೆ. ಮೈಸೂರು ವರ್ಸಸ್ ಕೊಯಂಬತ್ತೂರ್ ಆಗ್ಬಿಡುತ್ತೆ, ಪ್ಯೂರ್ ಕೊಯಂಬತ್ತೂರ್ ಆಗ್ಲಿ ಅಂತ ನಾನು ಅದೇ ತರ ತೋರ್ಸೋಣ ಅಂತ ಮಾಡ್ತಾ ಇದ್ದೀನಿ. ಓಕೆ ಓಕೆ. ಆದ್ರೂ ಅವರೆಕಾಳು ಮಿಕ್ಸ್ ಮಾಡಿದಿರಲ್ಲ ನೀವು, ಚೆನ್ನಾಗಿರುತ್ತೆ. ಇದು ಸಾಮಾನ್ಯ ಸಂಕ್ರಾಂತಿ ಹಬ್ಬದ ಮೊದಲನೇ ದಿನ ಬೋಗಿ ಹಬ್ಬ, ಬೋಗಿ ಪಂಡಿಗೆ ಅಂತ ಮಾಡ್ತಾರೆ. ಅವತ್ತಿನ ದಿನ ನೈಟ್ ಸಾಮಾನ್ಯ ಎಲ್ಲಾರ ಮನೇಲೂ ಈ ಕೆರ್ಸಿ ಬರ್ಕು ಸಾದ ಮಾಡಿ ಚಪ್ಪರದವರೆಕಾಯಿ ಸಿಟ್ಟು ಪಂಪ್ಕಿನ್ ಅದನ್ನ ಪಲ್ಯ ಮಾಡಿ ನೈಟ್ ದೇವರಿಗೆ ಬಡಿಸ್ತಾರೆ. ನೈಟ್ ಬೋಗಿ ಹಬ್ಬದ ದಿನ ದೇವರಿಗೆ ಚಪ್ಪರದವರೆಕಾಯಿ ಮತ್ತೆ ಸಿಗುಂಬಳಕಾಯಿ ಪಲ್ಯ ಇದು ಅರ್ಸಿ ಇದು ಮಾಡಿ ಪುದೀನ ಚಟ್ನಿ ಮಾಡಿ ಹೊರಗಡೆ ಬೆಳದಿಂಗಳು ಊಟ ಮಾಡ್ತಾರೆ. ಆವಾಗ ಎಲ್ಲರೂ ಸಾಮಾನ್ಯ ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಎಲ್ಲರೂ ಸೇರ್ಕೊಂಡು ಹೊರಗಡೆ ಚಾಪ ಎಸ್ಕೊಂಡು ಬೆಳದಿಂಗಳು ಊಟ ಎಲ್ಲ ಒಟ್ಟಿಗೆ ಇಟ್ಟು ದೇವ್ರ ಕೈ ಮುಗಿದು ಎಲ್ಲ ಕೈ ತುತ್ತು ರುಚಿಯಾಗಿರುತ್ತೆ. ನನಗೆ ಅದನ್ನ ನೆನಪಾಗ್ತಾ ಇದೆ. ಪೊಂಗಲ್ ಮಾರನೇ ದಿವಸ ಮಾಡ್ತೀರಾ? ಪೊಂಗಲ್ ಮಾರನೇ ದಿನ ಅದು ಸೂರ್ಯನ್ಗೆ ಪೂಜೆ ಮಾಡೋದು. ಇದು ನೈಟ್ ಚಂದ್ರನ್ಗೆ ಮಾಡ್ತಾರೆ ಬೋಗಿ ಹಬ್ಬ. ನೋಡಿ ವೀಕ್ಷಕರೇ, ನಮ್ಮ ಪೂರ್ವಿಕರು ಎಷ್ಟು ಪ್ರಕೃತಿ ಆರಾಧಕರು ಆಗಿದ್ರು ಅಂದ್ರೆ ಸೂರ್ಯ ಇರ್ಬೋದು, ಚಂದ್ರ ಇರ್ಬೋದು, ಗಿಡ ಮರ, ಪಶು ಪ್ರಾಣಿ ಪಕ್ಷಿ ಎಲ್ಲದನ್ನ ಪೂಜೆ ಮಾಡುವಂತಹ ಪ್ರತೀತಿಯನ್ನ ಇಟ್ಕೊಂಡಿದ್ದಾರೆ. ಬಹುಶಃ ಪಶು ಪಕ್ಷಿಗಳಿಗೆ ಪೂಜೆ ಮಾಡದೆ ಇದ್ದಿದ್ರೆ ಇಲ್ಲಿ ತನಕ ಎಲ್ಲಾ ಸ್ಪೀಶೀಸ್ ಎಂಡೇಂಜರ್ಗೆ ಹೋಗ್ತಾ ಇತ್ತೇನು, ಎಲ್ಲಾದ್ರೂ ಮನುಷ್ಯ ಕೊಂದು ಬಿಡ್ತಾ ಇದ್ದ. ನಾವು ದೈವತ್ವಕ್ಕೆ ಏರ್ಸಿರೋದ್ರಿಂದನೇ ಇವೆಲ್ಲ ಪಶು ಪಕ್ಷಿಗಳು ಮರಗಳು ಎಲ್ಲವೂ ಉಳ್ಕೊಂಡಿರೋದು ಅಂತಾನೆ ಹೇಳ್ಬೋದು. ಮೇಡಮ್ ಹೇಳ್ತಾ ಇದ್ರು ಚಂದ್ರನ ಆರಾಧಿಸ್ತೀವಿ, ಸೂರ್ಯನ ಆರಾಧಿಸ್ತೀವಿ ಅಂತ. ಎಷ್ಟು ಒಳ್ಳೆ ಕಾನ್ಸೆಪ್ಟ್. ಬೆಳದಿಂಗಳು ಊಟ ಅಂದ್ರೆ ಅದೆಷ್ಟು ಒಳ್ಳೆ ಕಾನ್ಸೆಪ್ಟ್ ಅಲ್ವಾ? ನಮಗೂ ಆಸೆ ಆಗ್ತಾ ಇದೆ. ನೀವು ಕೈ ತುತ್ತೆ ಕೊಡ್ಬೇಕು ಇವತ್ತು ನಮ್ಗೆ. ಖಂಡಿತವಾಗ್ಲೂ ಮೇಡಮ್. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನೀರ್ ಹಾಕೊಳ್ಳೋಣ. ಇಟ್ಕೊಂಡಿದ್ದೀನಿ. ಬಿಸಿನೀರ್ನ ಕಾಯಿಸಿ ಹಾಕೊಂಡಿದ್ದೀರಾ? ಈಗ ಇದಕ್ಕೆ ಸಾಂಬಾರ್ ಪುಡಿ. ಸಾಂಬಾರ್ ಪುಡಿ ಅಂದ್ರೆ ನಾವು ಮಾಡ್ಕೋತೀವಲ್ಲ ಅದೇ ಅದೇ ಸಾಕು. ಸಾಂಬಾರ್ ಬೇಳೆ ಸಾಂಬಾರ್ ಪುಡಿ. ಓಕೆ. ಇದು 2 ಸ್ಪೂನ್ ಹಾಕೊಂಡಿದ್ದೀನಿ. ಕುದಿದ್ಮೇಲೆ ಅಕ್ಕಿ ಬೇಳೆ ಹಾಕಿ ರುಚಿಗೆ ತಕ್ಕಂತೆ ಉಪ್ಪು ಹಾಕಿ ಕುಕ್ಕರ್ 3 ವಿಸಿಲ್ ಆದ್ಮೇಲೆ ಇದಕ್ಕೆ ಹುಣಸೆ ಹಣ್ಣೇನ ಹಾಕಂಗಿಲ್ಲ, ಟೊಮೆಟೊ ಹಾಕಿದ್ರೆ ಜಾಸ್ತಿ ಹಾಕಿ ಸಾಕು. ಆಗಿನ ಕಾಲದಲ್ಲಿ ಜಾಸ್ತಿ ಪದಾರ್ಥಗಳು ಯೂಸ್ ಮಾಡ್ತಿರ್ಲಿಲ್ಲ. ಮನೇಲಿ ಏನಿರುತ್ತೋ ಅದ್ರಲ್ಲೇ ಬೇಕು. ಇನ್ನೂ ಒಂದು ಮಾಡ್ತಾರೆ ಮೇಡಮ್, ತಮಿಳ್ನಾಡು ಅಲ್ಲಿ ಇದೆ ಅಕ್ಕಿ ಬರ್ಕು ಸಾಧನೆ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಈ ತಮಿಳ್ನಾಡು ಶೈಲಿಲಿ ಕದಂಬ ಅಂತ ಒಂದು ಮಾಡ್ತಾರೆ. ಈಗ್ಲೂ ಮೇಲ್ಕೋಟೆ ನಮ್ಮೂರಲ್ಲಿ ದೇವಸ್ಥಾನದಲ್ಲಿ ಕದಂಬ ಮಾಡ್ತಾರೆ, ಬಹಳ ಟೇಸ್ಟ್. ಇದು ನೀರು ಕುದೀತಾ ಇದೆ. ಅಕ್ಕಿ ನೆನ್ಸಿಟ್ಕೊಂಡಿರೋ ಅಕ್ಕಿ ಅರ್ಧ kg ಅಕ್ಕಿ ತಗೊಂಡಿದ್ದೀರಲ್ಲ. 100 ಗ್ರಾಮ್ ಬೇಳೆ ಬೇಳೆ ಇಟ್ಟಿದ್ದೀನಿ. 1 ಪಾವು ಅಕ್ಕಿ ಹಾಕೊಂಡ್ರೆ 1/4 ಪಾವು ಬೇಳೆ ಸಾಕು. ಇದಕ್ಕೆ ಉಪ್ಪು ಹಾಕ್ಬಿಡೋದು. ಉಪ್ಪು ಹಾಕಿ ಕುಕ್ಕರ್ ಮುಚ್ಚಿಟ್ಟು ಇನ್ನೊಂದ್ ಸ್ವಲ್ಪ ನೀರ್ ಬೇಕಾಗುತ್ತೆ. ಇದು ಉದ್ರುದ್ರಾಗಿರುತ್ತಾ? ಹೌದು, ಉದ್ರುದ್ರಾಗಿರುತ್ತೆ. ಪುಲಾವ್ ತರಾನೇ ಇರುತ್ತೆ. ಓಕೆ ಓಕೆ. ಇದೊಂದು 3 ವಿಸಿಲ್ ಬಿಡಬೇಕು. ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಎಷ್ಟು ವಿಜಿಲ್ ಆಗ್ಬೇಕು ಮೇಡಮ್? 3 ವಿಜಿಲ್ ಆಗ್ಬೇಕು. 3 ವಿಜಿಲ್ ಆದ್ರೆ ರೆಡಿ. ಸಿಂಬರ್ಪು ಸಾಧು. ಮನಗೊಪ್ಪುವ ಹದಕ್ಕೆ ಅಡುಗೆಯ ಹರಕೆ ಸ್ವರ್ಣ ಪಾಕ. 10 ನಿಮಿಷ ಕುಕ್ಕರ್ ಅಲ್ಲಿ ನಾವು ಬೇಯಿಸಿದೀವಿ. 3 ವಿಜಿಲ್ ಆಯ್ತು. ಈಗ ಕುಕ್ಕರ್ ಕೂಡ ಕೂಲ್ ಆಗಿದೆ. ಉದ್ರುದ್ರಾಗಿ ಸಾದಮ್ ರೆಡಿ ಆಗಿದೆ.
ರೆಡಿ ಆಗಿದೆ. ಮೇಲ್ಗಡೆ ಸ್ವಲ್ಪ 2 ಸ್ಪೂನ್ ತುಪ್ಪ. ಸ್ವರ್ಣಪಾಕ ರುಚಿ ರುಚಿಯಾದ ಅರ್ಸಿ ಪರ್ಪು ಸಾದಂ ರೆಡಿ. ಸವಿರುಚಿಯ ಮಾತಿಗೆ ಬಾಂಧವ್ಯದ ಬೆಸುಗೆ. ಈಗ ನಾವು ಒಂದು ಬೌಲ್ಗೆ ಅದನ್ನ ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ಬಿಸಿಯಾದ ಅರ್ಸಿ ಬರ್ಕು ಸಾದಂ ರೆಡಿ. ಟೇಸ್ಟ್ ನೋಡಿ ಮೇಡಮ್ ಹೇಗಿದೆ ಅಂತ. ಮೈಸೂರಲ್ಲಿ ಕೊಯಂಬತ್ತೂರ್ ಸ್ಟೈಲಲ್ಲಿ ಅಕ್ಕಿ ಬೇಳೆ ಅನ್ನ ರೆಡಿ ಆಗಿದೆ. ಬಿಸಿ ಬಿಸಿ ಆಗಿದೆ. ಬನ್ನಿ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಕೈ ತುತ್ತು ಕೊಡ್ತೀನಿ ಅಂದ್ರಿ, ಕೊಡಿ. ತಗೊಳ್ಳಿ ಮೇಡಮ್. ಕೈ ತುತ್ತು. ವಿಶೇಷವಾಗಿ ಬೆಳದಿಂಗಳಲ್ಲಿ ಸಂಕ್ರಾಂತಿ ಹಬ್ಬದ ಹಿಂದಿನ ದಿವಸ ಚಂದ್ರನಿಗೆ ನೈವೇದ್ಯ ಇಡುವಂತಹ ಅರ್ಸಿ ಬರ್ಪು ಸಾದಂ ರೆಡಿ ಆಗಿದೆ. ಕೈ ತುತ್ತು ಕೊಟ್ಟಿದ್ದಾರೆ, ಬನ್ನಿ ಟೇಸ್ಟ್ ನೋಡೋಣ. ಕೊಯಂಬತ್ತೂರಿನ ವಿಶೇಷ ಖಾದ್ಯ ಅರ್ಸಿ ಬರ್ಪು ಸಾದಂ ರೆಡಿ ಆಗಿದೆ. ವಿಶೇಷವಾಗಿ ಸಂಕ್ರಾಂತಿ ಹಬ್ಬದ ಹಿಂದಿನ ದಿವಸ ಚಂದ್ರನಿಗೆ ನೈವೇದ್ಯ ಇಡುವಂತಹ ಖಾದ್ಯ ಇದು. ಹಾಗೆ ಕೈ ತುತ್ತನ್ನ ಮನೆಯ ಹಿರಿಕರು ಮಕ್ಕಳಿಗೆ ಕೊಡುವಂತಹ ವಿಶೇಷ ತಿನಿಸು. ವಿಮಲಾ ಮೇಡಮ್ ಇವತ್ತು ನನಗೆ ಕೈ ತುತ್ತನ್ನ ಕೊಟ್ಟಿದ್ದಾರೆ, ಬನ್ನಿ ಟೇಸ್ಟ್ ನೋಡೋಣ. ಸ್ವರ್ಣಪಾಕ ಸ್ವರ್ಣಪಾಕ ಚೆನ್ನಾಗಿದೆ ಮೇಡಮ್. ಸ್ಪೂನಲ್ಲಿ ತಿನ್ನೋದಕ್ಕಿಂತ ಕೈ ತುತ್ತು ಕೊಟ್ರೆ ಟೇಸ್ಟ್ ಅನ್ಸುತ್ತೆ. ಒಂದು ವಿಶೇಷವಾದ ಟೇಸ್ಟ್ ಇದೆ ಮೇಡಮ್. ಚೆನ್ನಾಗಿದೆ ಮೇಡಮ್. ನಾವ್ ಈ ಕಡೆ ಈ ತರ ಮಾಡಲ್ಲ, ಬಟ್ ಬೇರೆ ಟೇಸ್ಟೇ ಇದೆ. ಖಂಡಿತ ನೀವು ಕೂಡ ಇದನ್ನ ಟ್ರೈ ಮಾಡ್ಬೋದು. ವಿಶೇಷವಾದ ತಮಿಳುನಾಡಿನ ಖಾದ್ಯವನ್ನ ನಾವು ಈಗ ಸವಿದು ಆಯ್ತು. ಈಗ ರಾಗಿ ಹಿಟ್ಟು ಇಟ್ಕೊಂಡಿದ್ದೀರಾ. ನನಗ್ ಬರೋದು ರಾಗಿ ರೊಟ್ಟಿ, ರಾಗಿ ಮುದ್ದೆ ಎರಡೇ. ಈರುಳ್ಳಿ ಎಲ್ಲ ಇಟ್ಕೊಂಡಿದ್ದೀರಾ. ಏನ್ ಮಾಡ್ತಾ ಇದ್ದೀರಾ ಮೇಡಮ್? ರಾಗಿ ಹಿಟ್ಟು ಮತ್ತೆ ನುಗ್ಗೆ ಸೊಪ್ಪು ಹಾಕಿ ಪಕೋಡ ಮಾಡ್ತಾರೆ. ಪಕೋಡ. ಓಕೆ, ರಾಗಿ ಹಿಟ್ಟಿನಲ್ಲಿ ಪಕೋಡ ಮಾಡ್ತಾ ಇದ್ದೀರಾ. ನುಗ್ಗೆ ಸೊಪ್ಪು ಹಾಕಿ ಮಾಡ್ತೀನಿ. ಈಗ ಸಾಮಾನ್ಯ ಮಕ್ಕಳೆಲ್ಲ ನುಗ್ಗೆ ಸೊಪ್ಪು ತಿನ್ನಲ್ಲ, ಇಷ್ಟಪಡಲ್ಲ. ರಾಗಿ ಹಿಟ್ಟು ಬರುತ್ತೆ. ರಾಗಿ ಹಿಟ್ಟು ಜೊತೆಲಿ ಹಾಕಿದಾಗ ನಿಮ್ಗೆ ರುಚಿ ತುಂಬಾ ಗರಂ ಗರಂ ಆಗಿ ಗರಿಯಾಗಿ ತುಂಬಾ ಚೆನ್ನಾಗಿ. ಓಕೆ, ಆರೋಗ್ಯಕ್ಕೂ. ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಮೇಡಮ್ ಅದಕ್ಕೆ? ರಾಗಿ ಹಿಟ್ಟು, ಈರುಳ್ಳಿ, ನುಗ್ಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು, ಅಕ್ಕಿ ಹಿಟ್ಟು ಗರಿ ಗರಿ ಆಗ್ಲಿ ಅಂತ, ರುಚಿಗೆ ಉಪ್ಪು, ಕರಿ, ಫ್ರೈ ಮಾಡಕ್ಕೆ ಎಣ್ಣೆ ಆಗ್ಲೇ ಬಿಸಿಗೆ ಇಟ್ಟಿದ್ದೀರಾ. ಈಗ ಇದೆಲ್ಲ ಸರಿ ಕಲಿಸ್ಕೊಬೇಕು. ಎಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀರಾ ಮೇಡಮ್? ಇದೊಂದು 1/4 kg ತಗೊಂಡಿದ್ದೀನಿ. ಓಕೆ, 1/4 kgಗೆ 150 ಗ್ರಾಮ್ ಅಷ್ಟು ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ. ನುಗ್ಗೆ ಸೊಪ್ಪು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂದು ಹಿಡಿಯಷ್ಟು ಖಾರಕ್ಕೆ ತಕ್ಕಂತೆ ಒಂದು 3 ಮೆಣಸಿನ್ಕಾಯಿ ಹೆಚ್ಚಿಟ್ಟಿದ್ದೀನಿ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅಕ್ಕಿ ಹಿಟ್ಟು ಗರಿ ಗರಿ ಬರಲಿ. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಇದು ಪಕೋಡದ ಕನ್ಸಿಸ್ಟೆನ್ಸಿ ತಕ್ಕಷ್ಟೇ ನಾವು ಕಲಿಸ್ಕೊಳ್ಳೋದು. ಕಡ್ಲೆ ಹಿಟ್ಟು ಬದಲು ಇಲ್ಲಿ ನೀವು ರಾಗಿ ಹಿಟ್ಟು ಬಳಸ್ತಿದ್ದೀರಾ. ಇದರಲ್ಲಿ ಮೈದಾ ಹಿಟ್ಟು ಹಾಕಿ ರಾಗಿ ಹಿಟ್ಟಕ್ಕೆ ಬದಲು ಮೈದಾ ಹಿಟ್ಟು ಹಾಕೊಂಡು ಮಾಡ್ತೀವಿ. ಅದು ಚೆನ್ನಾಗಾಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಸೊಪ್ಪು ತಿಂದಿರೋರು ಈ ರಾಗಿ ಪಕೋಡ ಇಷ್ಟಪಡ್ತಾರೆ. ಹೆಲ್ದಿಯಾಗಿ ಇದೆ, ರಾಗಿ ಹಿಟ್ಟಾಗಿರೋದ್ರಿಂದ ಹೆಲ್ದಿಯಾಗಿ ಇರುತ್ತೆ. ಕಲಿಸ್ಕೊಂಡಿದ್ದೀನಿ. ಓಕೆ, ನೀರ್ ಹಾಕಿ ಇದಕ್ಕೇನಾದ್ರು ಕಾಯಿಸಿದ ಎಣ್ಣೆ ಏನಾದ್ರು ಹಾಕಿ? ಹೌದು, ಕಲಿಸಿದ್ಮೇಲೆ ಸವಿರುಚಿಯ ಮಾತಿಗೆ ಬಾಂಧವ್ಯದ ಬೆಸುಗೆ, ಮನಗೊಪ್ಪುವ ಹದಕ್ಕೆ ಅಡುಗೆಯ ಹರಕ್ಕೆ ಸ್ವರ್ಣಪಾಕ. ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೋಬೇಕಲ್ಲ. ಸ್ವರ್ಣಪಾಕ 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 ಸ್ವರ್ಣಪಾಕ. ಇದನ್ನೇ ತಟ್ಬಿಟ್ಟು ರೊಟ್ಟಿ ಮಾಡ್ಬಿಡ್ಬೋದು. ಅದನ್ನ ಎಣ್ಣೆಗೆ ಹಾಕಿದ್ರೆ ಪಕೋಡ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಕಲ್ಸ್ಕೊಂಡಿರೋ ಹಿಟ್ಟನ್ನ ಸ್ವಲ್ಪ ಪಕೋಡ ತರ ಹಾಕೋದು. ಸವಿರುಚಿಯ ಮಾತಿಗೆ ಬಾಂಧವ್ಯದ ಬೆಸುಗೆ. ಮೇಡಮ್, ಇದು ರಾಗಿ ಹಿಟ್ಟಾಗಿರೋದ್ರಿಂದ ಅದು ಫ್ರೈ ಆಗುತ್ತಾ ಎಣ್ಣೆನಲ್ಲಿ? ಚೆನ್ನಾಗುತ್ತೆ. ಚೆನ್ನಾಗಾಗುತ್ತೆ. ಓಕೆ,
ಈ ರಾಗಿ ಹಿಟ್ಟಿನ ತಿನಿಸುಗಳು ಕಾಂಪಿಟೇಷನ್ ಎಲ್ಲ ಮಾಡ್ತಾರ ನೋಡಿ. ರಾಗಿ ಚಕ್ಲಿ, ಆಮೇಲೆ ರಾಗಿ ಹುರಿ ಹಿಟ್ಟು ಅದೆಲ್ಲ ಮಾಡ್ತಾರಲ್ಲ, ನೀವೇನಾರು ಪಾರ್ಟಿಸಿಪೇಟ್ ಮಾಡಿದೀರಾ? ಇಲ್ಲ, ಮಾಡ್ಬೋದಲ್ಲ, ಪ್ರಯತ್ನ ಮಾಡ್ತೀನಿ ಮುಂದೆ. ಪಕೋಡ ಮಾಡೋದ್ರಿಂದ ಮಾಡ್ಬೋದು. ಮನಗೊಪ್ಪುವ ಹದಕ್ಕೆ ಅಡುಗೆಯ ಹರಕೆ ಸ್ವರ್ಣ ಪಾಕ 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 ಹೇಳಿ. ಇವಾಗ ತಮಿಳ್ನಾಡಲ್ಲಿ ಮುದ್ದೆ ಸ್ವಲ್ಪ ಕಡಿಮೆ, ಮುದ್ದೆನೇ ಇಲ್ಲ ಈ ಕಡೆ, ಇಲ್ಲ, ಯಾರಿಗೂ ಮಾಡಕ್ಕೂ ಬರಲ್ಲ. ಹಳಬ್ರು ಮಾಡ್ತಾ ಇದ್ರು, ಆಮೇಲೆ ಯಾರು ಮಾಡಕ್ ಬರಲ್ಲ. ನನಗೂನು ಮದುವೆ ಆದ್ಮೇಲೆ ಇಲ್ಲಿ ನಮ್ಮ ಅತ್ತೆ ಹೇಳ್ಕೊಟ್ಟು ಮುದ್ದೆ ಮಾಡ್ತೀವಿ. ಮುದ್ದೆ ಮಾಡ್ತೀರಾ? ಸಾಮಾನ್ಯ ಅಲ್ಲಿ ರಾಗಿ ಬಳಸೋದ್ ಕಡಿಮೆ, ಅದರಿಂದ ಪಕೋಡ ರೀತಿಯಲ್ಲಿ ಬಳಸ್ತಾರೆ. ಮಕ್ಕಳು ತಿಂತಾರೆ. ಇನ್ನೇನಾದ್ರೂ ಮಾಡ್ತಾರೆ, ಈ ರಾಗಿ ಅಂಬ್ಲಿ ಆ ತರದ್ದೇನಾದ್ರು? ಇಲ್ಲ, ರಾಗಿಲಿ ಉತ್ಸವಿಗೆ ಆಮೇಲೆ ಪುಟ್ಟು ಅಂತ ಮಾಡ್ತಾರೆ, ರಾಗಿ ಪುಟ್ಟು ಅಂತ ಮಾಡ್ತಾರೆ. ಆಮೇಲೆ ಅಂಬ್ಲಿ ಇಲ್ಲಿಗೆ ಬಂದ್ಮೇಲೆ ಮುದ್ದೆ ಕಲ್ತಿದ್ದೀರಾ? ಹೌದು. ನುಂಗ್ತೀರಾ? ಎಲ್ಲರೂ ಊಟ ಮಾಡ್ತಾರೆ ನಮ್ಮ ಮನೇಲಿ. ಓಕೆ ಓಕೆ. ಈಗ ಚೆನ್ನಾಗಿ ಪಕೋಡ ಗರಿಗರಿಯಾಗಿ ಬೆಂದಿದೆ. ಇಟ್ಟಾಗೇನ ಮೇಡಮ್? ನುಗ್ಗೆ ಸೊಪ್ಪು ಹಾಕಿರೋದ್ರಿಂದ, ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಕ್ರಿಸ್ಪಿನೆಸ್ ಜಾಸ್ತಿ ಇರುತ್ತೆ ಅನ್ಸುತ್ತೆ ಇದ್ರಲ್ಲಿ. ವಿಶೇಷವಾದ ರಾಗಿ ಹಿಟ್ಟು ಹಾಗೆ ನುಗ್ಗೆ ಸೊಪ್ಪಿನ ಪಕೋಡ, ಆರೋಗ್ಯ ಭರಿತ ಪಕೋಡ ರೆಡಿ ಆಗಿದೆ. ಹೆಲ್ದಿ ಕಾನ್ಶಿಯಸ್ನೆಸ್ ಇರೋರು ಖಂಡಿತ ಇದನ್ನ ಮಾಡ್ಕೊಂಡು ತಿನ್ಬೋದು. ಚಿಕ್ಕವರಿಂದ ದೊಡ್ಡವರು ಕೂಡ ಬಳಸ್ಬೋದು. ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ರಾಗಿ ಪಕೋಡ ರೆಡಿ ಆಗಿದೆ. ಟೇಸ್ಟ್ ನೋಡಿ ಮೇಡಮ್. ಮೊದ್ಲೇ ಹೇಳಿದಿರಾ ಚಿಕ್ಕವರಿಂದ ದೊಡ್ಡವ್ರ ತನಕನೂ ತುಂಬಾ ಇಷ್ಟ ಆಗುತ್ತೆ ಅಂತ, ಜೊತೆಗೆ ಹೆಲ್ದಿ ಕಾನ್ಶಿಯಸ್ ಕೂಡ ಇದೆ ಅಂತ ಹೇಳ್ತಿದ್ದೀರಾ. ಪಕೋಡ ಮುರಿಯುವಾಗ್ಲೇ ಕ್ರಿಸ್ಪಿನೆಸ್ ಗೊತ್ತಾಗುತ್ತೆ. ನಾನು ಅನ್ಕೊಂಡಿದ್ದೆ ಇದು ಇಷ್ಟೊಂದು ಕ್ರಿಸ್ಪಿನೆಸ್ ಬರುತ್ತೆ ಅಂತ. ಯಾಕಂದ್ರೆ ಮಾಮೂಲಿ ಯೂಶಲಿ ನಾವು ಕಡಲೆ ಹಿಟ್ಟಿನ ಪಕೋಡ ಎಲ್ಲ ಟೇಸ್ಟ್ ಮಾಡ್ತೀವಲ್ಲ, ಅದರಲ್ಲಿ ನಾವು ಇಷ್ಟೊಂದು ಕ್ರಿಸ್ಪಿನೆಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಕ್ರಿಸ್ಪಿನೆಸ್ ಬರೋದಕ್ಕೆ ರವೆ ಅಂತ ಏನೇನೋ ಹಾಕಿ ಮಾಡ್ತೀವಿ. ಬಟ್ ವೀಕ್ಷಕರೇ, ನಿಜವಾಗ್ಲೂ ತುಂಬ ಕ್ರಿಸ್ಪಿಯಾಗಿದೆ. ಬಹುಶಃ ರಾಗಿ ಹಿಟ್ಟಲ್ಲೂ ಕ್ರಿಸ್ಪಿನೆಸ್ ಇರ್ಬೋದು ಅಂತ ಅನಿಸುತ್ತೆ ನನಗೆ. ಇದ್ರ ಜೊತೆಗೆ ನುಗ್ಗೆ ಸೊಪ್ಪು ಹಾಕಿರೋದ್ರಿಂದ ಇರ್ಬೋದು, ಅಥವಾ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ, ಮತ್ತು ಕಾದ ಎಣ್ಣೆಯನ್ನು ಹಾಕಿರೋದ್ರಿಂದ ಬಹಳ ಕ್ರಿಸ್ಪಿಯಾಗಿ ಬಂದಿದೆ. ಮತ್ತು ನಿಜವಾಗ್ಲೂ ಒಳ್ಳೆ ರೆಸಿಪಿ, ಚೆನ್ನಾಗಿದೆ, ಟೇಸ್ಟಿಯಾಗಿ ಕೂಡ ಇದೆ. ಮತ್ತು ಹೆಲ್ತ್ ಕಾನ್ಷಿಯಸ್ ಇರೋರಿಗೆ ಉತ್ತಮವಾದ ಆಹಾರ ಅಂತಲೇ ಹೇಳ್ಬೋದು. ಮೇಡಮ್, ನಿಮ್ಮ ಮನೆಗೆ ಬಂದು ನಾವು ಅದ್ಭುತವಾದ 2 ರೆಸಿಪಿಯನ್ನು ಕಲ್ತ್ಕೊಂಡ್ವಿ. ನಮ್ಮ ವೀಕ್ಷಕರಿಗೆ ಕೊಯಮತ್ತೂರಿನ ವಿಶೇಷ ಖಾದ್ಯವನ್ನು ತಿಳಿಸ್ಕೊಟ್ರಿ. ಜೊತೆಗೆ ಮೈಸೂರಿಗೆ ಬಂದ ಮೇಲೆ ರಾಗಿ ಹಿಟ್ಟಿನ ಬಳಕೆ ಕಲಿತು ರಾಗಿ ಪಕೋಡವನ್ನ ಮಾಡಿ ನಮ್ಮ ವೀಕ್ಷಕರಿಗೆ ಕಲಿಸ್ಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದು ಹೇಗನ್ನಿಸ್ತು? ನನಗೆ ಮೊದಲನೇ ಅನುಭವ ಟಿವಿಯಲ್ಲಿ ಈ ತರ ಬಂದು ಅಡಿಗೆ ಮಾಡೋದು. ತುಂಬಾ ಖುಷಿ ಆಯ್ತು, ಸಂತೋಷ ಆಯ್ತು. ನೋಡಿದ್ರಲ್ಲ ವೀಕ್ಷಕರೇ, 2 ಅದ್ಭುತವಾದ ರೆಸಿಪಿಯನ್ನ ನಾವು ಈ ಸಂಚಿಕೆಯಲ್ಲಿ ನಿಮಗೆ ಕಲಿಸ್ಕೊಟ್ವಿ. ಖಂಡಿತ ಈ ರೆಸಿಪಿಯನ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸ್ವರ್ಣ ಟಿವಿ ಮಂಡ್ಯ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅಲ್ಲಿಗೆ ಹೋಗಿ ಸಬ್ಸ್ಕ್ರೈಬ್ ಬಟನ್ಗೆ ನೀವು ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳು ಏನೇನಿದೆ ಅದನ್ನು ಕಾಮೆಂಟ್ಸ್ ಮೂಲಕ ಕೂಡ ನೀವು ತಿಳಿಸ್ಬೋದು. ಅಥವಾ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೂ ಕೂಡ ನೀವು ನಮ್ಮ ದೂರವಾಣಿ ಸಂಖ್ಯೆ 9844303561ಗೆ ಕರೆ ಮಾಡಿ ನೀವು ಮಾಡುವಂತಹ ಖಾದ್ಯದ ಹೆಸರನ್ನು ಹೇಳಿದ್ರೆ ಖಂಡಿತ ನಾವು ಕೂಡ ನಿಮ್ಮನೆಗೆ ಬರುವಂತಹ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿ ಮುಕ್ತಾಯ ಮಾಡ್ತೇನೆ. ನಮ್ಮ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.